ಕಲಬುರಗಿ ಜಿಲ್ಲೆ ಒಟ್ಟು 7 ತಾಲೂಕುಗಳನ್ನು ಹೊಂದಿದೆ. ಕಲಬುರಗಿ ಇರುವುದು ಭೀಮಾ ನದಿಯ ತಡದಲ್ಲಿ. ಕಲಬುರಗಿ ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿಯಾಗಿತ್ತು. ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇಎಸ್ಐ ಆಸ್ಪತ್ರೆ ಸ್ಥಾಪಿಸಲಾಗಿದ್ದು ಕಲಬುರಗಿಯಲ್ಲಿ. ಕಲಬುರಗಿ ಜಿಲ್ಲೆಯನ್ನ ತೊಗರಿಯ ನಾಡು ಎಂದು ಕರೆಯುತ್ತಾರೆ. ಅತಿ ಹೆಚ್ಚಾಗಿ ತೊಗರಿ ಬೆಳೆಯನ್ನ ಅಲ್ಲಿ ಬೆಳೆಯುತ್ತಾರೆ. ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ದೂರದರ್ಶನ ಕೇಂದ್ರವನ್ನ ಸ್ಥಾಪಿಸಲಾಗಿದ್ದು ಕಲಬುರಗಿಯಲ್ಲಿ. ತೊಗರಿ ಸಂಶೋಧನಾ ಕೇಂದ್ರ ಇರುವುದು ಕಲಬುರಗಿ ಜಿಲ್ಲೆಯ ಜಾವರ್ಗಿಯಲ್ಲಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಭೂಕಂಪನ ಸಂಶೋಧನಾ ಕೇಂದ್ರವಿದೆ. ಕಲಬುರಗಿ ಜಿಲ್ಲೆ ಅತಿ ಹೆಚ್ಚು ಬೀಳು ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಡ ಅಥವಾ ಮಾನ್ಯಕೇಟ ಇದು ಇರುವುದು ಕಲಬುರಗಿಯಲ್ಲಿ. ಕಲಬುರಗಿ ಜಿಲ್ಲೆಯ ಜಾಮಿ ಮಸೀದಿ ಕರ್ನಾಟಕದ ಅತಿ ದೊಡ್ಡದಂತಹ ಮಸೀದಿಯಾಗಿದೆ. ಕಲಬುರಗಿ ಜಿಲ್ಲೆಯ ಮರತೂರು ಎಂಬಲ್ಲಿ ವಿಜ್ಞಾನೇಶ್ವರ ಸ್ಮಾರಕವಿದೆ. ಕಲಬುರಗಿ ಜಿಲ್ಲೆಯು ಅತಿ ಹೆಚ್ಚು ಸುಣ್ಣದ ನಿಕ್ಷೇಪಗಳನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. 2008ರಲ್ಲಿ ಕಲಬುರಗಿಯಲ್ಲಿ ಹೈಕೋರ್ಟ್ ಕಾಯಂ ಪೀಠವನ್ನು ಸ್ಥಾಪಿಸಲಾಯಿತು. ಕಲಬುರಗಿ ಜಿಲ್ಲೆಯು ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುವಂತಹ ಜಿಲ್ಲೆಯಾಗಿದೆ. ಸೇಡಂನಲ್ಲಿ ವಾಸವದತ್ತ ಸಿಮೆಂಟ್ ಕೈಗಾರಿಕೆ ಇದೆ. ವಾಡಿಯಲ್ಲಿ ಎಸಿಸಿ ಸಿಮೆಂಟ್ ಕೈಗಾರಿಕೆ ಇದೆ. ಚಿಂಚೋಳಿಯಲ್ಲಿ ಚೆಟಿನಾಡ್ ಸಿಮೆಂಟ್ ಕೈಗಾರಿಕೆ ಇದೆ. ಮಾಳಖೇಡದಲ್ಲಿ ರಾಜಶ್ರೀ ಸಿಮೆಂಟ್ ಕೈಗಾರಿಕೆ ಇದೆ. ಅದು ಅಲ್ಲದೆ ಕಲಬುರಗಿಯಲ್ಲಿ ಪೊಲೀಸ್ ಅಕಾಡೆಮಿ ಕೇಂದ್ರವೂ ಇದೆ, ಅದು ನಾಗನಹಳ್ಳಿಯಲ್ಲಿ. 1980ರಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ಕಲಬುರಗಿಯದಾಗಿದೆ. ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಊರು ಮತ್ತು ನಿಮ್ಮ ಜಿಲ್ಲೆಯ ವಿಶೇಷತೆಯನ್ನ ಮುಂದಿನ ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋವರೆಗೂ